ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಗುಡ್ ಮಾರ್ನಿಂಗ್ ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಎಂದಿನಂತೆ ಜೀವನ ವಾಕ್ಯವನ್ನು ಧ್ಯಾನಿಸಲು ಅವಕಾಶ ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮೊದಲು ದೇವಸ್ಥಾನ ಪ್ರಾರ್ಥಿಸೋಣ. ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಅಪ್ಪ ಎಂದಿನಂತೆ ನೀನು ಸ್ತುತಿಸಲು, ನಿನ್ನ ಮೈಪಡಿಸಲು, ಜೀವಳ ವಾಕ್ಯವನ್ನು ಧ್ಯಾನಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತನೆ. ಈ ಒಂದು ವಾಕ್ಯ ನೋಡ್ತದ್ದು ಪ್ರತಿಯೊಬ್ಬರನ್ನು ಅಪ್ಪ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಈ ಒಂದು ದಿನದಲ್ಲಿ ಸ್ವಾಮಿ ಈ ಮುಂಜಾನೆ ವೇಳೆ ದಾಹದಿಂದ ಬಂದಿರೋದ ಪ್ರತಿಯೊಂದು ದೇವರ ಮಕ್ಕಳನ್ನು ಅಪ್ಪ ನೀನು ಈ ವೇಳೆ ಬಲಪಡಿಸುವತನಾಗಿದ್ಯಾ, ಸಂತೈಸುವತನಾಗಿದ್ಯಾ, ಶತ್ರುನ ಕುತಂತ್ರನ ಹೊರತರುವ ದೇವರಾಗಿದ್ಯಾ ಅಪ್ಪ. ಅದಕ್ಕಾಗಿ ಈ ದಿನ ಕೇಳ್ಪಡೋ ವಾಕ್ಯಕ್ಕೆ ನನ್ನನ್ನೇ ತಗ್ಗಿಸಿಕೊಟ್ಟು ಪ್ರಾರ್ಥಿಸ್ತೇನೆ. ಮಾನಸಿಕವಾಗಿ ಏನು ಮಾತಾಡದಂತೆ ನಿನ್ನ ದಿವ್ಯ ಆಲೋಚನೆ ನಮ್ಮ ಮಧ್ಯೆ ಬರಲಿ ಕರ್ತನೆ. ಅದಕ್ಕಾಗಿ ನನ್ನನ್ನೇ ನೀನು ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಕರ್ತನೆ. ಆದಿಂದ ಅಂತ್ಯದ ನಿನ್ನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಮರೆಮಾಚಿ ನಡೆಸು ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ನಿಮ್ಮೊಬ್ಬರಿಗೆ ಸರಳ ಕರ್ತನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವಂಥ ಯೇಸು ನಮ್ಮ ಮೊದಲು ನಮ್ಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆಯ ದೇವರೇ, ಆಮೇನ್. ಸ್ತೋತ್ರ. ಕರ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಸಲ್ಲಿಸ್ತೀನಿ. ಪ್ರಿಯ ದೇವರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಕರ್ತನ ನಾಮದಲ್ಲಿ ನೀವೆಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಇರುವಂಥ ಸ್ಥಳದಲ್ಲಿ, ದೂರದಲ್ಲಿದ್ದರು ಸಮೀಪದಲ್ಲಿದ್ದರು, ಇರುವಂಥ ಸ್ಥಳದಲ್ಲಿ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲರೂ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಸಮಯ ಕೊಡ್ರಿ. ಈ ದಿನದಲ್ಲಿ ಶತ್ರುವಾದವರು ದೇವರ ಆದುಕೊಂಡವ್ರನ್ನ ಅನೇಕರನ್ನ ಬೀಳ್ಸೋಕ್ಕೆ ಶತ್ರು ಪ್ಲಾನ್ ಮಾಡ್ತಾ ಇದ್ದಾನೆ. ಮಾತ್ರದೇ ನಮ್ಮ ಸೇವೆಗೋಸ್ಕರ ಪ್ರಾರ್ಥಿಸಿ. ಇನ್ನೂ ಸ್ವಲ್ಪ ಅನಾರೋಗ್ಯ ಕೆಮ್ಮಿದೆ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಆಲೋಚನೆ ಧ್ಯಾನಿಸೋಣ. ಎಫೆಸಕ್ಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ತೆಗೆದಿರೋ ಓದಿ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಲ್ಲಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಎಷ್ಟು ಜನ ನಂಬ್ತೀರಾ? ಆಮೇನ್. ಪ್ರಿಯ ದೇವರ ಮಗುವೆ, ಈ ಒಂದು ದಿನದಲ್ಲಿ ನಾನು ಅದೇ ಅಲ್ಲದೆ ಶತ್ರುವಾದವನು ಯಾರನ್ನು ಸಿಂಹದೋಪಾದಲ್ಲಿ ಯಾರನ್ನು ನುಂಗಲಿ ಅಂತ ಕಾಯ್ತಾ ಇದ್ದಾನೆ. ನಮ್ಮ ಆತ್ಮಿಕ ಜೀವಿತವನ್ನು ನಾವು ಸಡಿಲ ಮಾಡ್ಕೊಳ್ಬಾರ್ದು. ಶತ್ರು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಮ್ಮಿ ಆಗಿದ್ದರೆ ಪ್ರಾರ್ಥನೆಯಲ್ಲಿ ಎಚ್ಚೆತ್ತುಕೊಳ್ಳೋಣ. ದೇವ್ರ ಸಮಯ ಕೊಡೋಕ್ಕಾಗ್ತಿಲ್ವ, ಸಮಯ ಕೊಡೋಣ. ಯಾಕಂದರೆ ಪ್ರಿಯ ದೇವರ ಮಗುವೆ, ನಾವು ಮೊದಲು ಹೆಂಗಿದ್ದೋ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಲ್ಲಿದ್ದೀರಿ. ಹಾಲೆಲೂಯ. ಕತ್ತಲೆ ಆಗಿದ್ದಾಗ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಬೆಳಕಾಗಿ ಕರೆದಿದ್ದಾರೆ. ಈ ದಿನ ಕತ್ತಲ ಸ್ವಭಾವ ನಮ್ಮಲ್ಲಿ ಏನಾದರೂ ಇರುವುದೇ ಆದರೆ, ಶತ್ರುನ ಏನೇ ಕುತಂತ್ರ ನಮ್ಮಲ್ಲಿ ಕಾರ್ಯ ನಡೆಸುವಂಥ ರೀತಿ ಇರುವುದೇ ಆದರೆ ಅವೆಲ್ಲವೂ ತೆಗೆದುಹಾಕೋಣ. ಯಾಕಂದರೆ ನನ್ನ ದೇವರು ಬೆಳಕಿನಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಆಮೇಲೆ ಈ ವಾಕ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ. ಪ್ರಿಯ ದೇವರ ಮಗುವೆ, ಇದೇ ಒಂದು ಅಧ್ಯಾಯದಲ್ಲಿ ಎಫೆಸಕ್ಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ನೋಡೋದಾದರೆ, ಈ ದಿನಗಳು ಕೆಟ್ಟವುಗಳಾಗಿವೆ. ಹಾಲೆಲೂಯ. ಯಾಕಂದರೆ ಈ ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ಅನೇಕರು ಪ್ರಾರ್ಥನೆ ಬೀಳಿಸ್ಬೇಕು ಅಂತ ಶತ್ರು ಅದನ್ನು ಕಾಯ್ತಾ ಇದ್ದಾನೆ. ಅದಕ್ಕಾಗಿ ಈ ದಿನಗಳು ಕೆಟ್ಟದಾವುಗಳಾಗಿವೆ. ಆದ ಕಾರಣ ಕಾಲವು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಪ್ರಿಯ ದೇವರ ಮಗುವೆ, ನಿನಗೆ ಬೆಳಗ್ಗೆ 1 ಅವರ್ ಸಮಯ ಸಿಗ್ತಾ ದೇವರು ಪ್ರಾಮುಖ್ಯತೆ ಕೊಡು. ಮತ್ತು ಸಂಜೆ ಬಂದಿದ ತಕ್ಷಣ ಒಂದು ಅರ್ಧ ಗಂಟೆ ಸಮಯ ಸಿಗ್ತಾ, ಅನೇಕರಿಗೆ ಕೆಲಸ ಇರುತ್ತೆ. ಮನೇಲಿ ನೋಡ್ಕೋಬೇಕು, ಅಡುಗೆ ಮಾಡಬೇಕು, ಮಕ್ಕಳು ನೋಡಬೇಕು, ಮನೆ ಯಜಮಾನ್ರಿಗೆ ಅಡುಗೆ ಮಾಡಿಕೊಡ್ಬೇಕು, ಪ್ರತಿಯೊಂದು ಕೆಲಸ ಇರುತ್ತೆ. ಆದರೆ ಇರುವಂಥ ಸಮಯದಲ್ಲಿ ಕಾಲವು ಬೆಲೆ ಉಳ್ಳದೆಂದು ಎನಿಸ್ಬೇಕು. ಪ್ರಿಯ ದೇವ್ರ ಮಗುವೆ, ಈ ಒಂದು ದಿನದಲ್ಲಿ ಅನೇಕರು ಪ್ರಾರ್ಥನೆ ಜೀವಿತದಿಂದ ಬಿಂಜಾರಿ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಈ ದಿನಗಳು ಕೆಟ್ಟವುಗಳಾಗಿವೆ. ಪ್ರಿಯ ದೇವರ ಮಗುವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಬೆಲೆ ಉಳ್ಳದೆಂದು ಎನ್ನಿಸ್ಬೇಕು. ಯಾಕಂದರೆ ದೇವರು ನಮ್ಮನ್ನು ಸುಮ್ಮನೆ ಕರೆದಿಲ್ಲ. ಇದುವರೆಗೂ ನಾವು ಈ ಲೋಕದಲ್ಲಿ ಎಲ್ಲರೂ ಕೈ ಬಿಟ್ಟಂಥ ಪರಿಸ್ಥಿತಿ, ಅನಾರೋಗ್ಯದಲ್ಲಿರುವಾಗ, ವೇದನೆ ದುಃಖದಲ್ಲಿ ಕತ್ತಲೆಯ ಪರಿಸ್ಥಿತಿಯಲ್ಲಿರುವಾಗ ನನ್ನ ದೇವರು ನನ್ನನ್ನು ನಿನ್ನನ್ನು ಕ್ರಿಸ್ತನಲ್ಲಿ ಬೆಳಕಾಗಿ ಆರಿಸಿಕೊಂಡಿದ್ದಾರೆ. ಎಷ್ಟು ಜನ ನಂಬ್ತೀರಾ? ನಾನು ನೀನು ಬೆಳಕಲ್ಲಿದ್ದೇವೆ. ನಾನು ನೀನು ಕ್ರಿಸ್ತನ ಬೆಳಕಿನಲ್ಲಿದ್ದೇವೆ. ಈ ದಿನದಲ್ಲಿ ಕತ್ತಲೆಯ ಸ್ವಭಾವಗಳು, ಕತ್ತಲನ್ನು ಸೂಚಿಸುವುದು ಶತ್ರುದಾಗಿದೆ. ಶತ್ರುನ ಕಾರ್ಯ ನಮ್ಮ ಜೀವಿತದಲ್ಲಿ ಏನಾದರೂ ಇರುವುದೇ ಆದರೆ ಅದನ್ನು ಈ ವೇಳೆಯಲ್ಲಿ ತೆಗೆದುಹಾಕೋಣ. ಸೈತಾನನ ಗದರಿಸ್ರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗೋನು. ಪ್ರಾರ್ಥನೆ ಜೀವಿತನ ಕದ್ಕೊಳ್ಬೇಕು ಅಂತ ಶತ್ರು ಕಾಯ್ತಾನೆ. ನಿನ್ನ ಸಮಯನ ಕದ್ಕೊಳ್ತಾ ಇದ್ದಾನೆ. ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಕುಟುಂಬದಲ್ಲಿ ಅದ್ಭುತ ನಡೆಯುತ್ತೆ. ನಿನ್ನ ಪ್ರಾರ್ಥನೆ ಮಾಡಿದ್ರೆ ದೇವರ ಉದ್ದೇಶ ನೆರವೇರುತ್ತೆ. ನಿನ್ನ ಪ್ರಾರ್ಥನೆ ಮಾಡಿದ್ರೆ ಶತ್ರು ನಡುಗ್ತಾನೆ. ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಬಾರ್ದು ಅಂತ ನಿನ್ನನ್ನು ಬ್ಯುಸಿ ಮಾಡ್ತಾ ಇದ್ದಾನೆ. ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಂಗೆ ಟಯರ್ಡ್ನೆಸ್ಸು,
ಕೆಲಸ ಮಾಡಿಕೊಂಡು ಬಂದು ಕೂತ್ಕೊಂಡು ಸ್ವಲ್ಪ ಅಡುಗೆ ಮಾಡಿ ಬೈಬಲ್ ಓದೋಣ ಅನ್ನೋಂಥ ಮನಸ್ಸಿರುತ್ತೆ, ಆದರೆ ತೀರ್ಮಾನದಲ್ಲಿ ಏನಿಲ್ಲಕ್ಕಾಗೋದಿಲ್ಲ. ಪ್ರಿಯ ದೇವ್ರ ಮಗುವೇ, ಶತ್ರು ನಿನ್ನ ಸಮಯನ ಕದ್ದುಕೊಳ್ತಾ ಇದ್ದಾನೆ. ನೀನು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀಯಾ, ಮರ್ತೋಗ್ಬೇಡ. ಯಾಕಂದರೆ ನೀನು ಬೆಳಕಿನಲ್ಲಿ ಇರಬಾರ್ದು, ಕತ್ತಲಲ್ಲೇ ಇರಬೇಕು ಅಂತ ಶತ್ರು ಪ್ಲ್ಯಾನು. ಪ್ರಿಯ ದೇವರ ಮಗುವೇ, ನನ್ನನ್ನು ದೇವ್ರು ಕರೆದಿರುವಾಗ ಬೆಳಕಿನಲ್ಲಿರಬೇಕು ಅಂತ ಮಾತ್ರವೇ. ಇದಕ್ಕೆ ಸಂಬಂಧಪಟ್ಟ ವಾಕ್ಯ ಇನ್ನೊಂದು ವಾಕ್ಯನ ನೋಡೋಣ. 1 ಪೇತ್ರ 2ನೇ ಅಧ್ಯಾಯ ತೆಗೆದಿರೋದು. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯವಾದ ಹಾಲೆಲೂಯಾ ಸ್ತೋತ್ರ. ಪ್ರಿಯ ದೇವರ ಮಗುವೆ, ಈ ಒಂದು ವಾಕ್ಯ ಓದಬೇಕಾದ್ರೆ ದೇವರಿಗೆ ನಾನು ಸ್ತೋತ್ರ ಮಾಡ್ತೀನಿ. ಯಾಕಂದರೆ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದ ಹಾಲೆಲೂಯಾ, ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರಪಡಿಸುವರಾಗಬೇಕೆಂತಲೂ ಮಾತ್ರವಲ್ಲದೆ, ಪ್ರಿಯ ದೇವರ ಮಗುವೆ, ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ದೇವ ಜನರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಪ್ರಿಯ ದೇವರ ಮಗುವೆ, ದೇವರು ನಮ್ಮನ್ನ ಕತ್ತಲೆಯಲ್ಲಿರಬೇಕು ಅಂತ ಕರೆದಿಲ್ಲ. ಹಾಲೆಲೂಯಾ, ದೇವರು ಆರಿಸಿಕೊಂಡಿರುವಾಗ ರಾಜವಂಶಸ್ಥರಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರ ಸ್ವಕೀಯ ಪ್ರಜೆಯಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಈ ದಿನ ನಾನು ನೀನು ಸಾಧಾರಣ ವ್ಯಕ್ತಿಗಳಲ್ಲ. ಪ್ರಿಯ ದೇವರ ಮಗುವೆ, ಈ ದಿನ ನಾನು ನೀನು ಸಾಧಾರಣ ವ್ಯಕ್ತಿ ಅಲ್ಲ. ನೀನು ಸಾಧಾರಣ ವ್ಯಕ್ತಿಯನ್ನು ನೀನು ಅಂದ್ಕೊಂಡಿದ್ರೆ ಅದು ನಿನ್ನ ಮನಸ್ಸಲ್ಲಿ ದಡ್ಡತನ. ಯಾಕಂದರೆ ಹಾಲೆಲೂಯಾ, ದೇವರಾದುಕೊಂಡ ಜನಾಂಗವು, ನಾವು ಇದನ್ನ ದೇವರಾದುಕೊಂಡ ಜನಾಂಗವಾಗಿದ್ದೇವೆ, ರಾಜವಂಶಸ್ಥರಾಗಿದ್ದೇವೆ. ಹಾಲೆಲೂಯಾ, ಯಾಜಕರು, ಮೀಸಲಾದ ಜನರು, ಮಾತ್ರವೇ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಾ. ಯಾಕಂದರೆ ದೇವರ ಸ್ವಕೀಯ ಪ್ರಜೆ ಆಗಿರುವಾಗ ನಿಮ್ಮನ್ನು ದೇವರು ಕತ್ತಲೆಯಲ್ಲಿರೋಕ್ಕಾಗಿ ಕರೆದಿಲ್ಲ. ಯಾಕಂದರೆ ನೀನು ನಾನು ದೇವರ ಸ್ವಕೀಯ ಪ್ರಜೆ ಆಗಿದ್ದೇವೆ. ಮಾತ್ರ ತನ್ನ ಸ್ವಂತ ಹೊಸ ಒಡಂಬಡಿಕೆ ನೋಡುವಾಗ ನಮ್ಮನ್ನು ದೇವರು ಮಕ್ಕಳಾಗಿ ಆರಿಸಿಕೊಂಡಿದ್ದಾರೆ. ಪ್ರಿಯ ದೇವರ ಮಗುವೇ, ಈ ದಿನ ನಾನು ನೀನು ದೇವರ ಮಕ್ಕಳಾಗಿರುವಾಗ ನಮ್ಮನ್ನು ಕತ್ತಲೆಯಲ್ಲಿರಬೇಕು ಅಂತ ದೇವರು ಕರೆದಿಲ್ಲ, ಬೆಳಕಿನಲ್ಲಿರಬೇಕು. ಕ್ರಿಸ್ತನಲ್ಲಿದ್ದು ಬೆಳಕಾಗಿರಿ. ನಾವು ಇನ್ನೊಬ್ಬರಿಗೆ ಬೆಳಕಾಗಿರಬೇಕು ಹೊರತು ನಾವು ಇನ್ನೊಬ್ಬರಿಗೆ ಕತ್ತಲೆ ಆಗಬಾರ್ದು. ಅದಕ್ಕಾಗಿ ಈ ದಿನ ನಮ್ಮ ಜೀವಿತದಲ್ಲಿ ಏನೇ ಹೋರಾಟಗಳು, ಕಷ್ಟಗಳಿರೋ ಪ್ರಿಯ ದೇವರ ಮಗುವೆ, ದೇವರು ಆದುಕೊಂಡವ್ರಿಗೆ ಕಷ್ಟಗಳು. ದೇವರು ಯಾರನ್ನ ಪ್ರೀತಿಸ್ತಾರೆ, ದೇವರ ಉದ್ದೇಶ ಯಾರ ಮೇಲೆ ಇರುತ್ತೆ, ದೇವರ ವಾಗ್ದಾನ ಯಾರ ಮೇಲೆ ಇರುತ್ತೆ, ದೇವರ ಪದ್ಧತಿ ಯಾರ ಮೇಲೆ ಇರುತ್ತೆ, ಅವ್ರಿಗೆ ಕಷ್ಟಗಳು. ನೀವು ಅನ್ಕೊಂಬೋದು, ದೇವರೇ ಯಾಕಪ್ಪ ಇಷ್ಟು ಕಷ್ಟ, ಯಾಕಪ್ಪ ನನ್ನ ಪರಿಸ್ಥಿತಿಗಳು ಹಿಂಗಿದೆ. ಪ್ರಿಯ ದೇವ್ರ ಮಗುವೆ, ನಿನ್ನನ್ನು ದೇವರು ಸ್ವಕೀಯ ಪ್ರಜೆಯಾಗಿ, ರಾಜವಂಶಸ್ಥರಾಗಿ, ದೇವರಾದುಕೊಂಡ ಜನಾಂಗವಾಗಿ ನಿನ್ನನ್ನು ಆರಿಸಿಕೊಂಡಿರುವುದು. ಈ ಲೋಕದಲ್ಲಿ ಅನೇಕ ಜನರಿದ್ದಾರೆ, ಎಲೆ ಕಷ್ಟಪಡೋರೆ, ಹೊರೆ ಹೊತ್ತವರು ನೀವೆಲ್ಲರೂ ನನ್ನ ಬಳಿಗೆ ಅಂತ ಕರೆಯಲ್ಪಟ್ಟವರು ಅನೇಕರಾದರು, ಆರಿಸಲ್ಪಟ್ಟವರು ಕೆಲವರು ಮಾತ್ರ. ಅದು ನಾನು ನೀನಾಗಿದ್ದೇವೆ. ಆದ್ದರಿಂದ ಪ್ರಿಯ ದೇವರ ಮಗುವೆ, ಈ ದಿನದಲ್ಲಿ ನಾನು ನೀನು ಹೇಗಿರಬೇಕು? ಹಿಂದಿನ ಕಾಲದಲ್ಲಿ ನಾವು ಹೆಂಗಿದ್ದು ಕತ್ತಲೆಯಲ್ಲಿದ್ದು, ಆದರೆ ದೇವರು ಆರಿಸ್ಕೊಂಡಿರುವಾಗ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ಆ ಬೆಳಕಲ್ಲಿರುವಾಗ ಶತ್ರು ನಮ್ಮನ್ನು ಬೀಳ್ಸಕ್ಕೆ ಬರ್ತಾನೆ, ಕಷ್ಟಗಳು ಬರ್ತೈತೆ, ನಾನಾ ವಿಧವಾದ ಕಷ್ಟ ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ಇನ್ನೊಂದು ವಾಕ್ಯ ಬರಪ್ಪ. 1 ಪೇತ್ರದಲ್ಲಿ ನೋಡುವುದಾದರೆ ಅದೇ 1ನೇ ಅಧ್ಯಾಯ 6ನೇ ವಾಕ್ಯ ನೋಡಿದರೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟದಲ್ಲಿ ದುಃಖದಲ್ಲಿರುವಾಗಲೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಯಾಕಂದರೆ ನಿನಗೋಸ್ಕರ ಪರಲೋಕದಲ್ಲಿ ಒಂದು ಒಳ್ಳೆ ಉನ್ನತವಾದ ಪದವಿ ಇಟ್ಟಿದ್ದಾರೆ. ಹಾಲೆಲೂಯಾ. ಅದಕ್ಕಾಗಿ ಈ ದಿನ ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ. ಎಷ್ಟೇ ಕಷ್ಟ ಬರ್ಬೋದು, ರೋಗ ಬರ್ಬೋದು, ಅನಾರೋಗ್ಯ ಬರ್ಬೋದು, ದುಃಖ ಬರ್ಬೋದು, ಅದರ ಮೊದಲೇ ಕ್ರಿಸ್ತನನ್ನು ನಡೆಸ್ತಾನೆ. ಅದಕ್ಕಾಗಿ ನಾನು ಕ್ರಿಸ್ತನಲ್ಲಿ ಬೆಳಕಲ್ಲಿದ್ದೇನೆ. ಇದು ನನ್ನ ಜೀವಿತದಲ್ಲಿ ಎಲ್ಲ ಕತ್ತಲೆಕಾರ ಅಂಧಕಾರ ಶಕ್ತಿ ಬಿಟ್ಟೋಗಲೇ ಯೇಸುವಿನ ನಾಮದಲ್ಲಿ. ಆ ಒಂದು ನಂಬಿಕೆ ನಾವು ಎದ್ದೇಳುವಾಗ ಈ ಮುಂಜಾನೆ ವೇಳೆಯಲ್ಲಿ ಈ ದಿನವೆಲ್ಲ ಆತನ ಬೆಳಕಿನಲ್ಲಿ ನಮ್ಮನ್ನು ನಡೆಸುವನಾಗಿದ್ದಾನೆ. ಅದಕ್ಕಾಗಿ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯ ದೇವರ ಮಕ್ಕಳೇ, ದಯವಿಟ್ಟು ಕ್ಷಮಿಸಿ. ಮಧ್ಯದಲ್ಲಿ ಕೆಮ್ಮು ಬಂದಿರೋದ್ರಿಂದ ವಾಕ್ಯದಲ್ಲಿ ಸ್ಪಷ್ಟವಾಗಿ ಮಾತಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ವಾಕ್ಯ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೀನ್.